ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ನಿಮ್ಮ ಪರಿಸರ ಪ್ರಪಂಚ. ಸೊ ಐ ಹೋಪ್ ಎಲ್ಲ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ಹಾಗೆ ನಮ್ಮ ಸುತ್ತಮುತ್ತ ಇರುತ್ತಲ್ಲ ವಾತಾವರಣ, ಹಾಗೆ ವ್ಯಕ್ತಿಗಳ ಬಗ್ಗೆ ಹೇಳೋಕ್ಕೆ ಅಂತ ಹೇಳಿಬಿಟ್ಟು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಯಾಕೆ ಇಂಥ ಸಂದರ್ಭಗಳನ್ನ ನಾವು ಫೇಸ್ ಮಾಡಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಯಾಕಂದರೆ ಮನುಷ್ಯ ಸಂಘಜೀವಿ ಅಂತ ಹೇಳ್ತೀವಿ. ಸೊ ಸಂಘಜೀವಿ ಆದವನು ಸಡನ್ನಾಗಿ ಒಬ್ಬರೇ ತಮ್ಮ ಒಂದು ವ್ಯಕ್ತಿತ್ವ ಇರ್ಬೋದು, ತಮ್ಮ ಒಂಟಿತನನ ಫೇಸ್ ಮಾಡಬೇಕು ಅಂದಾಗ ಎಷ್ಟು ಆಘಾತ ಆಗುತ್ತೆ ಅನ್ನೋದು ಅನುಭವಿಸೋರಿಗೆ ಗೊತ್ತಾಗುತ್ತೆ. ಸೊ ಅದು ಪ್ರತಿಯೊಂದು ವಿಷಯದಲ್ಲೂ ಇರ್ಬೋದು, ಪ್ರತಿಯೊಬ್ಬರ ವಿಷಯದಲ್ಲೂ ಇರ್ಬೋದು. ಸೊ ಹಾಗೇ ಯಾಕೆ ಈ ಮ್ಯಾಟ್ರನ್ನ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ವಾಸ್ತವ ಇರ್ಬೋದು, ಅಥವಾ ಕಾಲಮಾನ ಇರ್ಬೋದು, ಅಥವಾ ನಮ್ಮ ಸುತ್ತಮುತ್ತ ಇರೋ ಜಗತ್ತು ಇರ್ಬೋದು, ಜನರಿರ್ಬೋದು, ಯಾಕಂದರೆ ಚುಚ್ಚಿ ಮಾತಾಡೋರು ಇರ್ತಾರೆ ನೋಡಿ, ಅವರಿಂದ ಮನುಷ್ಯ ಮಾನಸಿಕವಾಗಿ ಕುಗ್ಗಿ ಹೋಗ್ತಾನೆ. ಸೊ ಹಾಗಾಗಿ ಪ್ರತಿಯೊಂದು ಇರ್ಬೋದು, ಮನೆ ಇರ್ಬೋದು, ಅಥವಾ ಅಕ್ಕಪಕ್ಕ ಇರ್ಬೋದು, ಅಥವಾ ಎರೆ ಇರ್ಬೋದು, ಊರು ಇರ್ಬೋದು, ಹೀಗೆ ತಪ್ಪೇ ಮಾಡೋದು ಮನುಷ್ಯ ಎಲ್ಲಿ ಸಿಗ್ತಾನೆ ಹೇಳಿ? ತಪ್ಪು ಮಾಡದೇ ಇರೋ ಮನುಷ್ಯ ದೇವರಾಗಿಬಿಡ್ತಾನೆ ಅಲ್ವಾ? ಸೊ ಹಾಗಾಗಿ ನಾನು ಹೇಳೋದಿಷ್ಟೇ, ನಿಮ್ಮ ಕೈಲಿ ಒಳ್ಳೆಯದಾಯಿತು ಮಾಡಿ, ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೆ ಕೆಟ್ಟದ್ದಂತೂ ಮಾತಾಡೋಕ್ಕೆ ಹೋಗಬೇಡಿ, ಮಾಡೋಕ್ಕೂ ಹೋಗಬೇಡಿ, ಪ್ರಚಾರ ಮಾಡೋಕ್ಕೂ ಹೋಗಬೇಡಿ. ಯಾಕಂದರೆ ಮನುಷ್ಯ ಸುಮ್ಮನೆ ಎಲ್ಲ ತಪ್ಪನ್ನು ಮಾಡೋಕ್ಕೆ ಹೋಗೋದೇ ಇಲ್ಲ. ಆಮೇಲೆ ಅವ್ನು ತಾಳ್ಮೆ ಕಳ್ಕೊಂಡ್ರೆ ಪರಿಣಾಮ ಏನಾಗುತ್ತೆ ಅನ್ನೋದನ್ನು 1000 ಪಟ್ಟು ಪ್ರತಿದಿನ ಉದಾಹರಣೆ ನೋಡ್ತಾನೆ ಇರ್ತೀವಿ. ಸೊ ಹಾಗೇ ಏನು ಗೊತ್ತಾ, ಮನುಷ್ಯನಿಗೆ ನಂಬಿಕೆ ಅನ್ನೋದು ಇಂಪಾರ್ಟೆಂಟು. ಸುಮ್ಮನೆ ತುದಿ ನಾಲ್ಗೆಯಲ್ಲಿ ಹೋಯೋ ನಮ್ಮೋರು, ನಮ್ಮ ಪ್ರೀತಿ, ನಮ್ಮ ವಿಶ್ವಾಸ ತುದಿ ನಾಲ್ಗೆಯಲ್ಲಿ ಇರುತ್ತೆ ಅಷ್ಟೇ. ಅದು ಈ ನಾಲ್ಗೆಯಿಂದ ಬರಲ್ಲ. ಸುಮ್ಮನೆ ತುದಿ ನಾಲ್ಗೆಯಲ್ಲಿ ತಮ್ಮ ಕೆಲಸ ಆಗಬೇಕಾಗಿರುತ್ತೆ. ಹಾಗಾಗಿ ಏನಾಗ್ತೈತೆ ಅಂದರೆ, ಅಯ್ಯೋ ನಮ್ಮವರಪ್ಪ, ನಮ್ಮ ಜನನಪ್ಪ, ಅದೆಲ್ಲ ಸುಳ್ಳು ನೋಡ್ರಿ. ಆ ಥರ ಉಬ್ಬಿಸಿ ಮಾತಾಡ್ತಾರೆ ನೋಡ್ರಿ, ಅವ್ರನ್ನ ದಯವಿಟ್ಟು ನಂಬಕ್ಕೆ ಹೋಗಬೇಡಿ. ಮೋಸದ ಜನ ಅವರು, ಮೋಸದ ಜಗತ್ತು, ಸುತ್ತಮುತ್ತ ಇರೋದೇ ಮೋಸ. ಸತ್ಯವಾಗ್ಲೂ ಹೇಳ್ತೀನಿ, ಜೀವನದಲ್ಲಿ ಪ್ರತಿ ಕ್ಷಣನೂ ಕಲಿತಕ್ಕಂಥ ಪಾಠಗಳು ನಮ್ಮ ಸುತ್ತಮುತ್ತ ಇರ್ತಾರಲ್ಲ, ಅವರನ್ನೇ ಕಲಿಸೋದು. ಅವ್ರು ಕಲಿಸ್ತಾ ಇರಬೇಕು. ಉಳಿಪೆಟ್ಟು ಬಿದ್ದರೆ ತಾನೇ ಮೂರ್ತಿ ಆಗೋದು ಒಂದು ಕಲ್ಲು. ಅದೇ ಥರ ಸಹ ಏನಂದರೆ, ನಮಗಿನ್ನೂ ನಾವು ಅವ್ರ ಮುಂದೆ ಚೆನ್ನಾಗಿ ಬೆಳಿಬೇಕು, ಅವ್ರ ಮುಂದೆ ಇನ್ನೂ ಸ್ಟ್ರಾಂಗ್ ಆಗಬೇಕು ಅನ್ನೋ ಮನಸ್ಥಿತಿ ಬರುತ್ತೆ. ಅದು ಏನು ಗೊತ್ತಾ, ನಮ್ಮನ್ನು ಕುಗ್ಸೋಕ್ಕೋಸ್ಕರ ತುಂಬ ಪ್ರಯತ್ನ ಪಡ್ತಿರ್ತಾರೆ. ಅವ್ನ ಹಾಳು ಮಾಡಬೇಕು. ನಮ್ಮ ಮನೆಯಲ್ಲಿ ಸ್ವಲ್ಪ ಪರಿಸ್ಥಿತಿ ಕೆಟ್ಟದಿತ್ತಂದರೆ ಅದನ್ನ ಅಡ್ವಾಂಟೇಜಾಗಿ ತಗೊತಾರೆ. ಮತ್ತೊಬ್ಬರನ್ನ, ನಮ್ಮ ಮನೆ ಅಪೋಸಿಟ್ ಇರುತ್ತೆ ನೋಡಿ, ನಮಗೂ ಅವ್ರಿಗೂ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಅವ್ರನ್ನ ಟ್ಯಾಲಿ ಮಾಡ್ತಾರೆ, ನಮಗೂ ಅವರು ಮಾಡಿ 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 ಅವ್ರನ್ನ ಹೈಲೈಟ್ ಮಾಡಿ ನಮ್ಮನ್ನು ಏನು ಮಾಡ್ತಾರೆ, ಕುಗ್ಸೋ ಪ್ರಯತ್ನ ಮಾಡ್ತಾರೆ. ದಯವಿಟ್ಟು ಆ ಕೆಲಸ ಮಾಡ್ತಾರಲ್ವ ಅಂಥವ್ರ ಹತ್ರ ಸ್ವಲ್ಪ ಅಂತರ ಕಾಯ್ಕೊಳ್ಳಿ. ಆದಷ್ಟು ಸಾಧ್ಯವಾಗಿ ದೂರ ಇರೋದು ಕಲೀರಿ. ಯಾಕಂದರೆ ಅವ್ರ ಕೆಲಸನೇ ಅದು. ಒಬ್ಬರ ಸ್ಥಿತಿಗತಿಗಳನ್ನು ಆಡ್ಕೊಂಡು ಹೋಗೋದು, ಅವರ ಒಂದು ಪರಿಸ್ಥಿತಿನ ಅಡ್ವಾಂಟೇಜಾಗಿ ತೊಗೊಂಡು ಮಿಸ್ಯೂಸ್ ಮಾಡ್ಕೊಳೋದು, ಬಂದಲ್ಲಿ ಮಾತಾಡೋದು, ಬಾಯಿಗೆ ತಕ್ಕಂಗೆ ಬಾಯಿಗೆ ಏನು ಬರುತ್ತೋ ಅದನ್ನು ಮಾತಾಡೋದು. ಏನು ಗೊತ್ತಾ, ಈಗ ಒಬ್ಬ ಮನುಷ್ಯ ಇರ್ತಾರಲ್ವ, ಕಷ್ಟ ಸುಖ ಎಲ್ಲ ಹೇಳ್ಕೊತಾ ಇರ್ತಾರೆ ಒಬ್ಬ ಮನುಷ್ಯನ ಹತ್ರ. ನಮ್ಮ ಕಷ್ಟ ಇದೆ, ಏನೋ ದುಃಖ ಹಂಚ್ಕೊಳ್ಳೋದಪ್ಪ ಕೂತ್ಕೊಂಡಾಗ, ಅದು ಯಾವ ಥರ ಪರಿಣಾಮ ಬೀರ್ತತಿ ಅಂದರೆ, ಅವರಿಗೆ ಒಂದು ಅವ್ರು ಹೇಳ್ಕೊತಾರಲ್ವ ದುಃಖ, ಅವರು ಆಟಿಕೆ ಮನುಷ್ಯ ಆಗಿಬಿಡ್ತಾನೆ. ಅವ್ರಿಗೆ ಹೇಗಿದ್ರು ನಾವೇ ದಿಕ್ಕು, ನಾವೇ ಎಲ್ಲ, ಜಗತ್ತು ವಿಶಾಲವಾಗಿದೆ ಅಲ್ವಾ? ಈಗ ಸತ್ತಾರಿಂದ ನಾವೇ ಹೋಗ್ತೀವ? ಅಯ್ಯೋ ಸತ್ರು, ನಮ್ಮ ಆತ್ಮೀಯರು ಸತ್ರು, ನಮ್ಮ ಜೀವಕ್ಕೆ ಜೀವ ಆದವ್ರು ಸತ್ರು, ಎಂಥ ಜೀವಕ್ಕೆ ಜೀವ ಆದವ್ರು ಸತ್ರನ ಅವ್ರ ಮಣ್ಣಲ್ಲಿಟ್ಟು ಬರ್ತೀವಿ ಹೊರತಾ, ನಾವು ಹೋಗಿ ಅವ್ರ ಮಕ್ಕಳಕ್ಕಾಗಲ್ಲ ಅಲ್ವಾ? ಇದೇ ಥರ ವಾಸ್ತವನ ಭ್ರಮೇಲಿ ಇರಬಾರ್ದು. ಮನುಷ್ಯ ಭ್ರಮೆ ಬಿಟ್ಟು ಹೊರಗೆ ಬರಬೇಕು.
ಓ ನಂದೇ ಇಲ್ಲ, ನಾನೇ ಮಾಡ್ತೀನಿ, ನನ್ನ ಮುಂದೆ ಎಲ್ಲ ನನ್ನಿಂದಲೇ ನಡೀತತಿ, ಅದು ತಪ್ಪು. ಆ ಕಲ್ಪನೆ ಬಿಟ್ಬಿಡ್ರಿ. ಸಾಧ್ಯನೇ ಇಲ್ಲ. ವಿಶಾಲವಾಗಿದೆ ಜಗತ್ತು. ಏನು ಬೇಕಾದರೂ ಮಾಡುವಂಥ ತಂತ್ರಜ್ಞಾನ ಇವತ್ತಿನ ಕಾಲದಲ್ಲಿ ಇದೆ. ಸೊ ಹಾಗಾಗಿ ಯಾವ ಮನುಷ್ಯನಾದ್ರೂ ಕುಗ್ಸೋರ ಹತ್ರ ದಯವಿಟ್ಟು ಅಂತರ ಕಾಯ್ಕೊಳ್ಳಿ. ನಮ್ಮ ಕೆಲಸ ಏನಿರುತ್ತೆ, ನಮ್ಮ ಒಂದು ನಿಷ್ಠೆ ಏನಿರುತ್ತೆ, ನಮ್ಮ ಒಂದು ನಿಯತಿ ಏನಿರುತ್ತೆ, ಅವ್ರ ಹತ್ರ ವರ್ಕೌಟ್ ಆಗೋದಿಲ್ಲ. ಬಣ್ಣ ಬಣ್ಣದ ಮಾತು, ಬಣ್ಣದ್ದೆಲ್ಲ ಬಣ್ಣ ಇರುತ್ತಲ್ಲ ಅಂಥವ್ರ ಹತ್ರ ಅಷ್ಟೇ. ನಮಗೆ ಸುಳ್ಳು ಹೇಳಕ್ಕೆ ಬರಲ್ಲ. ನಾಲ್ಗೆ ಒಂದೇ ಇರುತ್ತೆ, ಕೆಲವೊಬ್ರಿಗೆ ಎರಡೆರಡು ಇರುತ್ತೆ, ನಮಗೆ ನಾಲ್ಗೆ ಒಂದೇ ಇರೋದು. ನನಗಂತೂ ನಾವು ಏನು ವಾಸ್ತವ ಏನು ಮಾಡ್ತೀವಿ ನೋಡಿ, ನಾವು ಸತ್ಯ ಜೀವನನ ಸುಳ್ಳು ಹೇಳಲ್ಲ ಅಂತ ಅಲ್ಲ, ಸಮಯ ಸಂದರ್ಭಕ್ಕೆ ಹೇಳ್ತೀವಿ, ಆದರೆ ಸುಳ್ಳೇ ಜೀವನ ಅಲ್ಲ ನಮ್ಮದು. ಸೊ ನಂಬಿಕೆ ಗಳಿಸ್ಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ, ಹೆಜ್ಜೆ ಹೆಜ್ಜೆಗೂ. ಸೊ ಆ ನಂಬಿಕೆ ಹೊಡಿತು ಅಂದರೆ ಮನುಷ್ಯ ಸತ್ರೂ ಅವನ ಮೇಲಿನ ಕಪ್ಪು ಚುಕ್ಕೆ ಹೋಗಲ್ಲ. ಸತ್ಯ ಹೇಳಿ ನೋಡಿ, ನಿಮ್ಮನ್ನು ಕಾಲ್ಕಸ ಮನುಷ್ಯ ಎಷ್ಟು ಒಳ್ಳೆಯವನಾಗಿರ್ತಾನೆ ಅವನಿಗೆ ಕೆಟ್ಟವನಂತ ಪಟ್ಟ ಕಟ್ತಾರೆ ಹೊರತು ಒಳ್ಳೆಯವನಂತ ಹೇಳಲ್ಲ. ಅವ್ರಿಗೆ ತಕ್ಕಾಗಿ ಬಣ್ಣದಂಗೆ ಮಾತಾಡಿ ಬಣ್ಣದಂಗೆ ಇದ್ಬಿಟ್ರೆ ಮನುಷ್ಯ ಚೆನ್ನಾಗೇ ಇರ್ತಾನೆ. ಓ ನಮ್ಮಂತೆ ಇದ್ದಾರೆ, ನಮ್ಮ ತಾಳ ಕುಣಿತಾರೆ, ನಮ್ಮ ಬಣ್ಣಕ್ಕೆಲ್ಲ ಮಳ್ಳಾಗ್ತಾರೆ ಅಂತ ಅಲ್ವಾ? ಯಾರು ಮಳ್ಳಾಗ್ತಾರೆ? ತುಂಬ ಫಾಸ್ಟ್ ಇದೆ ಜಗತ್ತು. ಈಗಿದ್ದನ್ನು ಈಗ ತಿಳ್ಕೊಳೋ ಅಷ್ಟು ಕೆಪಾಸಿಟಿನೂ ಇದೆ. ಸೊ ಹಾಗಾಗಿ ಅದನ್ನು ಮಪ್ತನ ಬಿಟ್ಟು ಭ್ರಮೇಲಿ ಬಿಟ್ಬಿಟ್ಟು ಜೀವನ ಮಾಡೋದು ಕಲಿಬೇಕು. ನಾವು ಏನು ಗೊತ್ತಾ, ಪ್ರತಿಯೊಂದೂ ನಮ್ಮದೇ ನಮ್ಮವರು ಅನ್ನೋ ನಮ್ಮ ಕಲ್ಪನೆಯಲ್ಲಿ ನಾವಿರ್ತೀವಿ, ಅವ್ರು ಹಾಗಲ್ಲ. ಆಯಿತು ಚೆನ್ನಾಗಿರಿ, ಆಗಲಿಲ್ಲ ಅಂದರೆ ದೂರ ಇದ್ಬಿಡಿ ಅಲ್ವಾ? ಇದೇ ಮನುಷ್ಯನ ಕೂಡ ಹುಟ್ಟರು ಸುಟ್ಟರು ಹೋಗಲ್ಲ ಅಂತಾರಲ್ಲ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ. ಸೊ ಒಳ್ಳೆತನಕ್ಕೆ ಯಾವತ್ತೂ ಬೆಲೆ ಇಲ್ಲ ಸ್ನೇಹಿತರೆ. ನಾವೊಂದು ಪೋಸ್ಟ್ ಹಾಕಿದ್ದೀನಿ ಫೇಸ್ಬುಕ್ ಒಳಗೆ, ಇದ್ದ ನನ್ನ ಫೋಟೋನೇ ಹಾಕಿದ್ದೀನಿ. ಇದ್ದ ಹಾಗೆ ಮಾತಾಡಿದರೆ ನಮ್ಮನ್ನು ಎಷ್ಟು ತುಚ್ಛವಾಗಿ ಕಾಣ್ತಾರೆ ಅಂತ ಹೇಳ್ಬಿಟ್ಟು. ಸತ್ಯ, ಪ್ರತಿ ದಿನಾನೂ ಒಂದೊಂದು ನೀತಿ ಪಾಠದ್ದಿರ್ಬೋದು ಪೋಸ್ಟು ಚೆನ್ನಾಗಿ ಹಾಕಿರ್ತಾರೆ. ಕವಿಯಿಂದ ತಿಳ್ಕೊಂಡಿರ್ಬೋದು, ವಚನಕಾರರಿಂದ ತಿಳ್ಕೊಂಡಿರ್ಬೋದು, ಎಷ್ಟು ಚೆನ್ನಾಗಿ ಪೋಸ್ಟ್ ಮಾಡಿರ್ತಾರೆ. ಜಾಸ್ತಿ ಒಳ್ಳೆಯರಾಗೋಕೆ ಹೋಗಬೇಡಿ, ಇದು ಕಲಿಯುಗ ಅಂತ ಹೇಳ್ಬಿಟ್ಟು. ಸತ್ಯವಾಗ್ಲೂ ಅವ್ರು ಹೇಳೋದು ಕರೆಕ್ಟೇ, 100ಕ್ಕೆ 100%. ಕಲಿಯುಗ ಇದು. ಎಷ್ಟು ಮಾಡಿದ್ರೂ ನಾಳೆ ನೀನೇನು ಮಾಡಿ ಅಂತ ಕೇಳ್ತಾರೆ. ಸರಿ ಅದು ಅಲ್ವಾ? ನಾನು ಒಂದು ಉದಾಹರಣೆ ಹೇಳ್ತೀನಿ. ಯಾವಾಗಲೂ ಡೆತ್ ಆಗಿರ್ತಾರಲ್ವ, ನಾನು ಫಸ್ಟು ನೋಡೋಕೆ ಹೋಗೋದೇ ನಾನು ಯಾವಾಗಲೂ ಚಿಕ್ಕ ವಯಸ್ಸಿದ್ದೇನೋ ಅದು ಅಭ್ಯಾಸ ಆಗೋಗಿದೆ. ಯಾವಾಗಲೂ ಸತ್ರೂ ನಾನು ಮುಂದೆ ಹೋಗಿ ನನಗೆ ಭಯ ಅನಿಸಲ್ಲ ಅವ್ರು ನೋಡೋಕ್ಕೆ. ಅವರು ಸತ್ತಿರ್ತಾರಲ್ವ, ತೀರ್ಕೊಂಡಿರ್ತಕ್ಕಂಥ ವ್ಯಕ್ತಿ ದೇವರಾಗಿರ್ತಾನೆ ಅಂತ ನಮ್ಮ ಅಜ್ಜ ಹೇಳೋರು. ಅವರು ಸಹ ಮೊನ್ನೆ ತೀರ್ಕೊಂಡ್ರು ಮೇ ತಿಂಗಳಲ್ಲಿ. ಸೊ ಅವರು ಏನು ಮಾಡೋರು, ಯಾರಾದರೂ ಸತ್ರು ಅಂದರೆ ಅವ್ರ ಪತ್ರಿ ಹಾಕೋದಾಯಿತು, ಮಾಲೆ ಹಾಕೋದಾಯಿತು, ಅಥವಾ ಅವ್ರು ಮಣ್ಣು ಹಾಕೋಕ್ಕೆ ಹೋಗೋ ಸಂದರ್ಭ ಬಂದಾಗ ಅವರು ಜಳಕ ಮಾಡಿ ಪೂಜೆ ಮಾಡಿ ತಿಂಡಿ ತಿಂದು ಹೋಗೋರು. ನಮ್ಮ ತಿಳಿದ ಮಟ್ಟಿಗೆ ಯಾಕೆ ಈ ಥರ ಮಾಡ್ತೀರಾ, ಸತ್ತರ ಮನೆಗೆ ಹೋಗ್ತಾ ಇದ್ದೀರಿ ಅಂತ ಅಂದರೆ, ಸತ್ತಿಲ್ಲ, ಅವರ ಆತ್ಮ ಇದೆ, ಅವ್ರ ದೇಹ ಇಲ್ಲ, ಜೀವ ಇಲ್ಲ ಅಷ್ಟೇ. ಅವರ ಆತ್ಮ ದೇವರ ಒಂದು ಸನ್ನಿಧಾನದಲ್ಲಿದೆ, ಸ್ವರ್ಗವಾಸಿಯಾಗಿರ್ತಾರೆ ಅವರು ದೇವರಿದ್ದ ಹಾಗೆ ಅವ್ರನ್ನೆಲ್ಲ ಪೂಜೆ ಮಾಡಿ ಅವ್ರನ್ನ ಸೀದಾ ಮಡಿಹುಡಿಯಿಂದ ಕಳಿಸೋದು. ಅದಕ್ಕೆ ದೇವರ ಒಂದು ಸನ್ನಿಧಾನಕ್ಕೆ ಹೋಗ್ತಾರವರು ಶಾಶ್ವತವಾಗಿ. ಅದಕ್ಕಾಗಿ ನಾನು ಈ ಥರ ಜಳಕ ಮಾಡಿ ಪರಿಶುದ್ಧವಾಗಿ ಹೋಗ್ತಾ ಇದ್ದೀನಿ ಅಂತ ಹೇಳೋದು ನಮ್ಮ ಅಜ್ಜ. ಅವತ್ತಿಂದ ನನಗೆ ಅದೇನು ಅನ್ನಿಸ್ತು, ಯಾವುದೇ ಒಂದು ಸತ್ತ ದೇಹ ಬರಲಿ ಏನು ಮಾಡ್ತೀನಿ ಅಂತಂದರೆ, ಶವಯಾತ್ರೆ ಹೋಗ್ತಾ ಇರುತ್ತಲ್ವ, ನಾನು ಸ್ಲಿಪ್ಪರ್ ಹಾಕ್ಕೊಂಡ್ರೆ ಸ್ಲಿಪ್ಪರ್ ಬಿಟ್ಟು ಅವರಿಗೆ ನಮಸ್ಕಾರ ಮಾಡ್ತೀನಿ. ಯಾಕಂದರೆ ಅವರು ನಿಶ್ಚಲವಾಗಿ ಮಲಗಿರ್ತಾರೆ, ಯಾವ ಚಿಂತೆನೂ ಇರಲ್ಲ ಅವರಿಗೆ, ಏನೂ ತೊಗೊಂಡು ಹೋಗ್ತಾ ಇರಲ್ಲ, ಅವ್ರ ಎದೆ ಮೇಲೆ ಏನೂ ಇಟ್ಕೊಂಡು ಹೋಗ್ತಾ ಇರಲ್ಲ ಇಲ್ಲಿ ಕಳಿಸಿದ್ದನ್ನು.
ಸುಮ್ಮನೆ ಬೆತ್ತಲೆ ಮೈ ಮೇಲೆ ಹೋಗ್ತಿರ್ತಾರೆ. ಅಂಥ ಮನುಷ್ಯನಿಗೆ ನಾವು ಗೌರವ ಕೊಡೋದು ಇದೇ ರೀತಿನೇ. ಇದ್ದಾಗ ನಂದು ಅನ್ನೋ ಮನುಷ್ಯ ಹೋಗುವಾಗ ಏನು ಹೊತ್ಕೊಂಡು ಹೋಗ್ತಾನೆ ಅನ್ನೋದನ್ನು ನೋಡೋಕ್ಕೋಸ್ಕರ ಜನ ಕೂಡಿರ್ತಾರೆ. ಇದ್ದಾಗ ತುಚ್ಚಿ ಮಾತಾಡೋದು, ಇಲ್ದಾಗ ಕೊಚ್ಚಿ ಹೇಳೋದು, ಆ ಥರ ಆಗುತ್ತೆ ಜಗತ್ತು. ಸೊ ನಮ್ಮ ಒಂದು ಏನಿರುತ್ತೆ ಏರಿಯಾ, ನಮ್ಮ ಸುತ್ತಮುತ್ತ ಏನಿರುತ್ತೆ ಪ್ಲೇಸಸ್ಸು, ಅವೆಲ್ಲ ಒಬ್ಬ ಮನುಷ್ಯನಿಗೆ ತುಂಬ ಡಿಪೆಂಡ್ ಆಗುತ್ತೆ. ಅವರಿಂದನೇ ಜೀವನ ಅಂತ ಹೇಳ್ತಾ ಇಲ್ಲ, ಅದು ತಪ್ಪು ಕಲ್ಪನೆ. ಅವರಿಂದ ಜೀವನ ಆಗುತ್ತೆ ಅಂತ ಹೇಳಿಬಿಟ್ಟು ವಿಶ್ವಾಸ, ನಂಬಿಕೆ, ಪ್ರೀತಿ ಇಷ್ಟರ ಮೇಲೆ ನಿಂತಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ಕೊನೆವರೆಗೆ ನೋಡಿ. ಇದಿಷ್ಟ ಆಗಿತ್ತಷ್ಟೇ, ಯಾಕೋ ಹೇಳಬೇಕು ಅಂತ ಹೇಳಿಬಿಟ್ಟು ನಾನು ಪ್ರತಿದಿನ ಅದನ್ನು ಒಂದು ಫೇಸ್ ಮಾಡ್ತಾ ಹೋಗ್ತಾ ಇರ್ತೀವಿ. ಒಂದಲ್ಲ ಒಂದು ಕಾರಣಕ್ಕೆ, ಒಂದು ಮನೆ ಅಂದಮೇಲೆ ಮನೆ, ಮಕ್ಕಳು, ಈ ಥರ ಸಮಾಜದಲ್ಲಿ ಪ್ರತಿಯೊಂದು ಆಗ್ತಾನೆ ಇರುತ್ತೆ. ಸೊ ಅದನ್ನು ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯಲ್ಲಿ ಫೇಸ್ ಮಾಡ್ತಾನೆ ಇರ್ತೀವಿ. ಸೊ ಹಾಗಾಗಿ ಅದು ನನ್ನ ಮೂಲಕ ಒಂದು ನಿಮಗೆ ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡಲಿಕ್ಕೆ ಅಂತ ಬಂದಿದ್ದು. ಈ ಥರ ಇರುತ್ತೆ ಅಂತ ನಾನು ಹೇಳಲಿಕ್ಕೆ, ನಿಮಗೆ ತಿಳಿಸ್ಲಿಕ್ಕೆ ಬಂದಿರ್ತಕ್ಕಂಥದ್ದು ಅಷ್ಟೇ ಸ್ನೇಹಿತರೆ. ಸೊ ಒಂದು ಈ ವಿಡಿಯೋ ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಕಮೆಂಟ್ ಸಹ ಚೆನ್ನಾಗಿ ಬರ್ತಾಯಿದ್ದ, ನನಗೆ ತುಂಬ ಇಷ್ಟ ಆಯಿತು. ಅಕ್ಕ ಚೆನ್ನಾಗಿ ಮಾತಾಡ್ತೀರಾ, ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅಕ್ಕ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ, ಮೊನ್ನೆ ಫೇಸ್ಬುಕ್ ಒಳಗೆ ಒಂದು ಫೋಟೋ ಹಾಕಿದ್ದೆ ಅಂತ ಹೇಳಿದೆ ಅಲ್ವಾ ಪೋಸ್ಟು. ಸೊ ಅಕ್ಕ ಎಲ್ಲರೂ ಹಾಗೆ ಇರಲ್ಲ, ವಾಸ್ತವದಲ್ಲಿ ಬದುಕಿ ಭ್ರಮೆ ಬೇಡ, ಭ್ರಮೆಯಲ್ಲಿರ್ತಾರೆ ಜನ. ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿ ಮಾಡ್ತಾಯಿದ್ದೀರಾ, ಬಿ ಹ್ಯಾಪಿ ಅಂತ ಹೇಳಿ ಎಲ್ಲರೂ ನನಗೆ ವಿಶ್ವಾಸ ತಿಳಿಸಿದ್ದೀರ. ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟಪಡೋರು ಇಷ್ಟಪಡ್ತಾರೆ, ಇಷ್ಟಪಡಲಿಲ್ಲವರು ಪಡಲ್ಲ. ಅದು ಎಲ್ಲರೂ ಇಷ್ಟಪಡಬೇಕು ಅಂತ ಏನಿಲ್ಲ. ಸೊ ಹಾಗಾಗಿ ಅವರ ವ್ಯಕ್ತಿತ್ವ ನೋಡಿ, ಅವ್ರ ಗುಣ ನೋಡಿ ಕೆಲವರು ಇಷ್ಟಪಡ್ತಾರೆ, ಕೆಲವರು ಅಂದ ಚಂದ ನೋಡಿ ಇಷ್ಟಪಡ್ತಾರೆ, ಕೆಲವರು ಅವರ ಬಣ್ಣದ ಮಾತುಗಳ ಮೇಲೆ ಇಷ್ಟಪಡ್ತಾರೆ. ಸೊ ಹಾಗಾಗುತ್ತೆ. ನಮಗದು ಏನೂ ಬೇಡ, ನಾವು ಏನು ವಾಸ್ತವ ತಿಳಿಸ್ತೀವಲ್ವ, ನಾವು ಏನು ವಾಸ್ತವ ಸ್ಥಿತಿಯಲ್ಲಿದ್ದೀವಲ್ಲ ಅದನ್ನಷ್ಟೇ ನಾವು ತೋರ್ಪಡಿಸೋದು. ನಮಗೆ ಅದೆಲ್ಲ ಬೇಡ. ಸೊ ನಮಗೆ ದೇವ್ರು ಕೊಟ್ಟದ್ದು ಏನಿರುತ್ತೆ ಅದರಲ್ಲೇ ಇರೋಣ. ನಾವು ಹಾಸಿಗೆ ಎಷ್ಟಿರುತ್ತೋ ಅಷ್ಟನ್ನೇ ಕಾಲು ಚಾಚ್ಕೊಂಡು ಜೀವನ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಕೊನೆವರೆಗೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ನನ್ನ ಒಂದು ಪರಿಸರ ಪ್ರಪಂಚ ಹೇಗನ್ನಿಸ್ತು ಈ ಮ್ಯಾಟರ್ ಅನ್ನೋದನ್ನು ತಿಳಿಸಿ. ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನೆ ನನ್ನ ಒಂದು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಮೋಟಿವೇಶನ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ, ಮತ್ತು ಯಾವುದಾದ್ರೂ ಒಂದು ಮೋಟಿವೇಶನ್ ವಿಡಿಯೋ ಮಾಡೋಣ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಸ್ನೇಹಿತರೆ. ಟೇಕ್ ಕೇರ್. ಧನ್ಯವಾದಗಳು.